ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರಣ್ಣ, ನೀವು ನಮ್ಮನೆಗೆ ಬಂದಿರೋದು, ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸ ಇದೇ ನಮಗೆ ದೊಡ್ಡ ಉಡುಗೊರೆ. ಇನ್ನೇನು ಬೇಕು ಹೇಳಿ ನಮಗೆ? ನೀನು ಅಮ್ಮನ ಹತ್ರ ಹೋಗು. ಆದ್ರೆ ಇವತ್ತು ನಾನು ನಿಮ್ ಜೊತೆಗೇನೆ ಊಟ ಮಾಡ್ತೀನಿ, ಆಯ್ತಾ? ನಾನು ಇವತ್ತು ನಿಮ್ಮ ಜೊತೆಗೆ ಊಟ ಮಾಡ್ತೀನಿ, ಆಯ್ತಾ? ಹೋಗ ಅಮ್ಮನ ಹತ್ರ ಹೋಗು. ತಾವು ಯಾವಾಗ ಇಲ್ಲಿ ದಯಪಾಲಿಸಿದ್ದು? ಬಾವಾ, ನಾನು ಆಗ್ಲಿಂದ ಇಲ್ಲೇ ಇದ್ನಲ್ಲ, ಪಾರ್ವತಿ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನೀವೇ ನೋಡಿದ್ರಲ್ಲ. ನಾನು ಕೇಳಿದ್ದು ತಾವಿಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಅಂತ. ಈಗ ಸ್ವಲ್ಪ ದಿನ ಆಯ್ತು ಅಷ್ಟೇ. ದೀಪಾವಳಿಗೆ ಬಂದವರು ಸಂಕ್ರಾಂತಿ ಬಂದ್ರು ಇಲ್ಲೇ ಇದ್ದಾರೆ. ದಾಮಿನಿ, ಏನು ಮಾತು ಅಂತ ಆಡ್ತಿದೀಯಮ್ಮ? ಎಲ್ರ ಮುಂದೆ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅಂತ ಇಷ್ಟು ವರ್ಷ ಆದರೂ ಗೊತ್ತಿಲ್ವಾ ನಿನಗೆ? ಸಾರಿ ಅಕ್ಕ, ಕ್ಷಮಿಸಿ, ಬಾಯ್ ತಪ್ಪಿ ಬಂದ್ಬಿಡ್ತು. ನೀನು ಯಾಕೆ ತಾಯಿ ಕ್ಷಮೆ ಕೇಳ್ತೀಯ? ಬೀಗರು ಮನೆಗೆ ನಾವು ಯಾರಾದರೂ ಬಂದರೆ ಒಂದು 4 ದಿನ ಇರಬೇಕು, ರುಚಿಯಾದ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಹೊರಟು ಬಿಡಬೇಕು. ಅದು ಬಿಟ್ಬಿಟ್ಟು ಹೊದ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕೆ ಇಲ್ಲೆಲ್ಲ ಒಳ್ಳೆ ಬೆಲೆ ಬಾಳಂತ ಹಾಸಿಗೆ ದಿಂಬು ಇದೆ, ಎ ಸಿ ಇದೆ ಅಂದ್ಬಿಟ್ಟು ಇಲ್ಲೇ ಸೆಟ್ಲಾಗ್ಬಿಟ್ರೆ ಹೆಂಗಮ್ಮ? ಅಲ್ವಾ? ವೀರಣ್ಣ, ರತ್ನವೇಣಿ ನಮ್ಮ ಮನೇಲಿರೋದು ನಮ್ಗೆ ಯಾರಿಗೂ ಏನೂ ಬೇಜಾರು ಇಲ್ಲ, ಅಭ್ಯಂತರನೂ ಇಲ್ಲ. ಅವರು ನಮ್ಮ ಮನೇಲಿ ಒಬ್ಬ ಸದಸ್ಯರ ಥರನೇ ಆಗ್ಬಿಟ್ಟಿದ್ದಾರೆ. ನಿನ್ನ ಸ್ವಭಾವ ಎಂಥದ್ದು, ನಿನ್ಗೆಂಥ ಒಳ್ಳೆ ಗುಣ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಖಿಲಮ್ಮ. ಆದರೂ ಸುಮ್ಮನೆ ಒಂದು ಮನೆಯಲ್ಲಿ ದೀರ್ಘಕಾಲ ಇರೋದು ಏನು ಚೆನ್ನಾಗಿರುತ್ತೆ ಹೇಳು? ಅದೇನೋ ಹೇಳ್ತಾರಲ್ಲ, ಕೆಲಸ ಕಾರ್ಯ ಇಲ್ಲದೆ ಇರೋರು ಮನೆ ಹೊರಗಡೆ ಕೂತ್ಕೊಂಡು ಕೂದಲು ಕೆದಕೋತಾ ಇರ್ತಾರಂತೆ. ಹಾಗಾಗಲ್ವೇ ಇದು? ಹೋಗ್ಲಿ ಬಿಡು ವೀರಯ್ಯ, ಅವರಿಂದ ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. 10 ಜನ ಇರೋ ಮನೆಯಲ್ಲಿ ಅವರೊಬ್ಬರಿಂದ ಮನೆಗೇನು ಭಾರ ಇಲ್ಲ. ಮನೆಗೆ ಭಾರ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ ರಘು. ಇವರಿಂದ ಮನೇಲಿರೋರು ಮನಸ್ಸಿಗೆ ಭಾರ ಆಗಬಾರ್ದು ಅಷ್ಟೇ. ಅಪ್ಪ, ಚಿಕ್ಕಮ್ಮ ಮನೆಯಲ್ಲೇ ಇದ್ದು ನನ್ನನ್ನ ಪುಟಾಣಿನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿನ್ನಿಷ್ಟ ಮಗಳೇ. ನಿನಗೆ ನಿನ್ನ ಚಿಕ್ಕಮ್ಮನ ಅವಶ್ಯಕತೆ ಇದೆ ಅಂದರೆ ಜೊತೆಲಿಟ್ಕೋ. ಆದರೆ ಅದರಿಂದ ಏನೇ ತೊಂದರೆಗಳಾದರೂ ನೀನೇ ಜವಾಬ್ದಾರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.